ಇಸ್ತ್ರಿ ಅಂಗಡಿ ಹೆಣ್ಮಗಳ ರೀಲ್ಸ್ಗೆ ಜನತೆ ಫಿದಾ. ಗಂಡನ ಕೆಲಸಕ್ಕೆ ಬೆನ್ನಾಗಿ ನಿಂತ ಬಾಗಲಕೋಟೆ ಪೋರಿ. ಇತ್ತೀಚೆಗಂತೂ ಬಹುತೇಕ ಯುವ ಜನತೆ ರೀಲ್ಸ್ ಲೋಕದಲ್ಲಿ ಮುಳುಗಿಬಿಟ್ಟಿದ್ದಾರೆ. ಅರ್ಧಂಬರ್ಧ ಬಟ್ಟೆ ತೊಟ್ಕೊಂಡು ಅಶ್ಲೀಲ ಶೈಲಿಯ ರೀಲ್ಸ್ಗಳೇ ಹೆಚ್ಚಾಗಿ ಮಾಡ್ತಾರೆ. ಅಂಥದ್ರಲ್ಲಿ ನಮ್ಮ ಬಾಗಲಕೋಟೆಯ ಹೆಣ್ಮಗಳು ಡಿಫ್ರೆಂಟ್ ಆಗಿದ್ದಾಳೆ. ಮಳೆ ಬರ್ದಾಗ ಏನೈತದ ಅನುಭವಿಸಕಬೇಕ್ರಿ. ಅದ್ ಕಷ್ಟನ ಆಗಿರ್ಲಿ ಸುಖನ ಆಗಿರ್ಲಿ. ತಿರುಗಿ ನೋಡು ಹೋಗೋ ದಿನ ನಿನಗೆ ಉಳಿಯೋ ನೂರೇ ದಿನ. ಮನೆಗ್ ಬಂದವ್ರಿಗೆ ಉಣ್ಸೋದು ತಿನ್ಸೋದು ಮಾಡವ್ ಶ್ರೀಮಂತ, ಬರೀ ರೊಕ್ಕಿದ್ದವ್ ಶ್ರೀಮಂತ ಅಲ್ಲ. ಹಸಿದು ಬಂದವನ್ಗೆ ಒಂದ್ ತುತ್ತು ಅನ್ನ, ನೀರಡಿಸಿ ಬಂದವನ್ಗೆ ನೀರ, ನಿನ್ನ ನಂಬಿ ಬಂದವ್ರಿಗೆ ನಾನ್ ನಿನ್ ಜೊತೆ ಅದೇನಿ ಅನ್ನುವಂತ 4 ಭರವಸೆ ಮಾತ. ಇದ ನಿಜವಾದ ಶ್ರೀಮಂತಿಕೆ. ಹಸಿದಾಗ ಅನ್ನ, ದಡಿದಾಗ ನೀರು ಕೊಡತಿದ್ದ ಮೇಲೆ ಏನ್ ಚಂದವೋ. ಬಾಗಲಕೋಟೆ ಜಿಲ್ಲೆಯ ಶಿರೂರ್ ಗ್ರಾಮದ ಈ ಹೆಣ್ಮಗಳು ಸಾಮಾನ್ಯ ಇಸ್ತ್ರಿ ಅಂಗಡಿಯಲ್ಲಿ ಕೆಲಸ ಮಾಡುತ್ತಲೇ ತನ್ನ ರೀಲ್ಸ್ ನಿಂದ ಮೋಡಿ ಮಾಡಿದ್ದಾಳೆ. ಈಕೆಯ ರೀಲ್ಸ್ ಸಿಕ್ಕಾಪಟ್ಟೆ ವೈರಲ್ ಆಗ್ತಿವೆ. ಒಬ್ಬರ ಮನಸ್ಸು ನೋಸಿ ಒಬ್ಬರ ಮನಿ ಹಾಳು ಮಾಡಿ ದೇವ್ರಿಗೆ ಕೈ ಮುಗಿದ್ರೆ ಏನ್ ಉಪಯೋಗ ಐತ್ರಿ? ಯಾಕೆ ಬಡದಾತಿ ಮಹಾಂತೇಶ್ ಮಡಿವಾಳರ್ ಎಂಬುವರ ಹೆಂಡತಿ ಅಶ್ವಿನಿ ಅವರು ತನ್ನದೇ ಆದ ವಿಶೇಷ ರೀಲ್ಸ್ಗೆ ಖ್ಯಾತಿಯಾಗಿದ್ದಾರೆ. ಯಾವುದೇ ಮೇಕಪ್ ಇಲ್ಲ, ಮಾಡರ್ನ್ ಉಡುಗೆ ತೊಡುಗೆಗಳಿಲ್ಲ, ಸೀರೆಯಲ್ಲೇ ಮಿಂಚ್ತಾರೆ ಇವರು. ಕಂಡೋರ್ ಮನೆ ಹೆಣ್ಮಕ್ಳು ಕಣ್ಣಲ್ಲಿ ಕಣ್ಣೀರ್ ಹಾಕ್ಸ್ಬೇಡಿ ಒಳ್ಳೇದಾಗಲ್ಲ ಅಂತ ಹೇಳ್ತಾರೆ. ಅದೇ ಜನ ಕಂಡೋರ್ ಮನೆ ಗಂಡ್ಮಕ್ಳು ಕೈಲಿ ಕಣ್ಣೀರ್ ಹಾಕಿಸ್ತಾರೆ, ಒಳ್ಳೇದಾಗುತ್ತಾ? ನನ್ ಕೈಲಿ ಆಗೋದಿಲ್ಲ ಅನ್ನೋದು ಯಾವ್ದೂ ಇಲ್ಲ. ಹಠಕ್ ಬಿದ್ರ ಜಗತ್ತ ಗೆಲ್ಬಹುದು. ಅದರಲ್ಲೂ ಅಂದ ಚಂದದ ಹಾಡುಗಳಿಗೆ ರೀಲ್ಸ್ ಮಾಡಿ ಜನಮೆಚ್ಚುಗೆ ಗಳಿಸಿದ್ದಾರೆ. ಗಂಡ ಮಹಾಂತೇಶ್ ಅವರು ಅಲ್ಪ ಪ್ರಮಾಣದ ಅಂಗವೈಕಲ್ಯದಿಂದ ಬಳಲುತ್ತಿದ್ದಾರೆ. ಅವರ ಬೆನ್ನ ಆಗಿದ್ದಾರೆ ಈ ಧರ್ಮಪತ್ನಿ. ಸುಮತಿ ಸುಮತಿ ಶ್ರೀಮತಿ ಗುಣಗಳು ನಿನಗಾರ ಮನಕೇ. ಆರಂಭದಲ್ಲಿ ಹವ್ಯಾಸಕ್ಕಾಗಿ ರೀಲ್ಸ್ ಆರಂಭಿಸಿದ್ರು. ಈಗ 65,000ಕ್ಕೂ ಮಿಕ್ಕಿ ಫಾಲೋವರ್ಸ್ ಗಳನ್ನ ಹೊಂದಿದ್ದಾರೆ. ಇತ್ತೀಚೆಗೆ ಸ್ಥಳೀಯವಾಗಿ ಕೆಲವು ಪ್ರಚಾರ ಜಾಹೀರಾತುಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಪ್ರತಿಭೆ ಅನ್ನೋದು ಯಾರಪ್ಪನ ಸ್ವತ್ತಲ್ಲ. ಆ ಪ್ರತಿಭೆ ಸಮಾಜ ಒಪ್ಪುವಂತಿರಬೇಕು, ಅಪ್ಪುವಂತಿರಬೇಕು. ಅಶ್ಲೀಲತೆ ಇರಬಾರ್ದು ಅನ್ನೋದು ಅಶ್ವಿನಿಯವರ ಮಾತು. ದಿನನಿತ್ಯದ ಕಾಯಕದ ಜೊತೆ ತಮ್ಮ ಹವ್ಯಾಸ ಕೂಡ ಮುಂದುವರಿಸಿದ್ದಾರೆ. ಆಲ್ ದ ಬೆಸ್ಟ್ ಅಶ್ವಿನಿ ಅಕ್ಕ ಅಂತಾರೆ ಜನ. ತುಂಬಿಕೊಳ್ಳಲು ನಿನ್ನ ಪಡೆವೆ. ಪ್ರತಿಯೊಬ್ಬ ಮನುಷ್ಯನಿಗೆ ಒಂದು ಮನೆ ಕಟ್ಟಬೇಕು, ಮದುವೆ ಆಗಬೇಕು ಅನ್ನುವಂತಹ ಆಸೆ ಇದ್ದೇ ಇರುತ್ತೆ, ಕನಸು ಇದ್ದೇ ಇರುತ್ತೆ. ಆ ಕನಸನ್ನ ನನಸು ಮಾಡೋದಕ್ಕೆ ಉತ್ತಮವಾದಂತಹ ಸ್ಥಳ ಬೇಕಲ್ವಾ? ಅಂತಹ ಸ್ಥಳವನ್ನು ಒದಗಿಸೋದಕ್ಕೆ ಸಜ್ಜಾಗಿದೆ ನ್ಯೂಜೆನ್ ಹೋಮ್ಸ್, ಹುಬ್ಳಿ ಧಾರವಾಡ. ನಾವಿರ್ತಕ್ಕಂಥ ಇವತ್ತು ಪ್ರದೇಶ ಯಾವುದು ಅಂತ ಹೇಳಿದ್ರೆ ಹುಬ್ಬಳ್ಳಿಯ ನವನಗರದಿಂದ ಕೇವಲ 2.5 ಕಿಲೋಮೀಟರ್ ದೂರದಲ್ಲಿ ಇರತಕ್ಕಂತಹ ಗಾಮನಗಟ್ಟಿ ಎಂಬ ಗ್ರಾಮದಲ್ಲಿ ಈ ಸೃಷ್ಟಿ ಸೆರೆನಾ ಎನ್ನುವಂತಹ ಫ್ಲಾಟ್ ನಲ್ಲಿ ನಾವಿದ್ದೇವೆ.
ಜೊತೆಗೆ ಈ ಎಲ್ಲಾ ಲೇಔಟ್ಗಳಲ್ಲಿ ಏನಂತ ಹೇಳಿದ್ರೆ ಅತ್ಯುತ್ತಮವಾದಂತಹ ರೋಡ್ ಸಿಸ್ಟಮ್ ಆಗಿರಬಹುದು, ಚರಂಡಿಯ ವ್ಯವಸ್ಥೆಗಳಾಗಿರಬಹುದು, ಎಲೆಕ್ಟ್ರಿಸಿಟಿ, ವಾಟರ್ ಸಪ್ಲೈ, ಅತ್ಯುತ್ತಮವಾದಂತಹ ಗಾರ್ಡನ್ ಸೌಲಭ್ಯ ಕೂಡ ಇದೆ. ಗಾರ್ಡನ್ ನಲ್ಲಿ ಒಂದು ಸುಂದರವಾದಂತಹ ದೇವಾಲಯವನ್ನು ಕೂಡ ನಿರ್ಮಾಣ ಮಾಡಿದ್ದಾರೆ. ಜೊತೆಗೆ ಲೀಗಲ್ ಡಾಕ್ಯುಮೆಂಟ್ಗಳನ್ನು ಕೂಡ ಇವರೇ ಒದಗಿಸಿಕೊಡ್ತಾರೆ. ನ್ಯೂಜೆನ್ ಹೋಮ್ಸ್ ಡೆವಲಪರ್ಸ್ ನ ಪ್ರಮುಖ ಪ್ರಾಜೆಕ್ಟ್ಗಳಲ್ಲಿ ಸೃಷ್ಟಿ ಹಿಲ್ ವ್ಯೂ ಕೂಡ ಒಂದಾಗಿದೆ. ಇಲ್ಲಿ ಒಟ್ಟು 14 ಎಕರೆಯ ಪ್ರದೇಶವನ್ನು ಹೊಂದಿದ್ದು ಸುಮಾರು 220ಕ್ಕೂ ಅಧಿಕ ಫ್ಲಾಟ್ಗಳು ಇಲ್ಲಿ ಇತ್ತು. ಈಗಾಗಲೇ 100ಕ್ಕೂ ಅಧಿಕ ಫ್ಲಾಟ್ಗಳು ಈಗಾಗಲೇ ಸೇಲ್ ಔಟ್ ಆಗಿದೆ. ಇನ್ನು ಕೆಲವು ಸೀಮಿತ ಸೈಟ್ಗಳು ಮಾತ್ರ ನಿಮಗೆ ಲಭ್ಯ ಇದೆ. ಶಾಲಾ ಕಾಲೇಜುಗಳ ಹತ್ರ ಇದೆ, KMF ಹತ್ರ ಇದೆ, ರೈಲ್ವೆ ಸ್ಟೇಷನ್ ಹತ್ರ ಇದೆ, ಜೊತೆಗೆ ಏರ್ಪೋರ್ಟ್ ಕೂಡ ನಿಮಗೆ ಹತ್ರ ಇದೆ. ಜಾಗ ಕೊಂಡುಕೊಳ್ಳುವಂತಹ ಕನಸನ್ನ ನನಸಾಗೋದಕ್ಕೆ ನ್ಯೂಜೆನ್ಸ್ ಹೋಮ್ ಡೆವಲಪರ್ಸ್ ಸಜ್ಜಾಗಿದ್ದಾರೆ. ಕೆಳಗೆ ಕಾಣ್ತಾ ಇರತಕ್ಕಂಥ ಡಿಸ್ಪ್ಲೇ ನಂಬರ್ಗೆ ಕರೆ ಮಾಡಿ ನಿಮ್ಮ ಕನಸಿನ ಸೈಟ್ ಅನ್ನ ಬುಕ್ ಮಾಡೋದರೊಂದಿಗೆ ಉತ್ತಮವಾದಂತಹ ನಿವೇಶನವನ್ನು ಕೊಂಡುಕೊಳ್ಳಿ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.